ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ಎವ್ರಿ ಡೇ ಜಾಗಿಂಗ್ ಹೋಗೋ ಥರನೇ ಇವತ್ತು ನಾನು ಜಾಗಿಂಗ್ ಹೋಗ್ತಾ ಇದ್ದೀನಿ. ಜಾಗಿಂಗ್ ಹೋಗಿ ಬಂದಾದಮೇಲೆ ನನ್ನ ಸ್ಕಿನ್ ನೋಡಿದ್ರೆ ಈ ಥರ ಇದೆ ನೋಡಿ, ಫುಲ್ ಟ್ಯಾನ್ ಆಗಿದೆ. ಸೊ ಆಲ್ಮೋಸ್ಟ್ ನಾನು ತುಂಬ ಟ್ಯಾನಿಗಿರೋದು ಮತ್ತು ಸ್ಕಿನ್ನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರೋದಕ್ಕೆಲ್ಲದಕ್ಕೂ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಅದೇ ಥರ ಇವಾಗ ತುಂಬ ಟ್ಯಾನ್ ಆಗಿದೆ ಅಲ್ಲ, ಸೊ ಇದನ್ನ ಹೋಗ್ಲಾಡಿಸ್ಲಿಕ್ಕೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ನನಗೆ ಮೇಯ್ನಾಗಿ ಬಂದಿರೋದೆ ವಿಟಮಿನ್ ಸಿ ಗ್ಲೋ ಸೀಟ್ ಮಾಸ್ಕ್ ಅಂತ. ಆಲ್ರೆಡಿ ನನ್ನ ಹತ್ರ ಒಂದು ಸೀಟ್ ಮಾಸ್ಕ್ ಇದೇ ಥರನೇ ಗ್ಲೋಯಿಂಗ್ಗೆ ಮತ್ತು ಟ್ಯಾನ್ ಆಗಿರೋದಕ್ಕೆ ನನ್ನ ಹತ್ರ ಒಂದು ವಿಡಿಯೋನ ನಾನು ಇದೇ ಥರ ಮಾಡಿ ಹಾಕಿದ್ದೀನಿ. ಅದು ಲೆಮನ್ದು ಸೀಟ್ ಮಾಸ್ಕ್. ಸೊ ಇದು ಬಂದು ನನಗೆ ವಿಟಮಿನ್ ಸಿ ಗ್ಲೋ ಸೀಟ್ ಮಾಸ್ಕ್ ಅಂತ ಹೇಳಿ, ಇದರಲ್ಲಿ ಔಟ್ ಸ್ಕಿನ್ ಟೋನ್ ಆ್ಯಂಡ್ ಗಿವನ್ ಎ ಹೆಲ್ತಿ ಗ್ಲೋ ವಿತ್ ಬೂಸ್ಟ್ ಆಫ್ ಹೈಡ್ರೇಷನ್ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅಂದರೆ ನಮ್ಮ ಸ್ಕಿನ್ನನ್ನು ಬೂಸ್ಟ್ ಮಾಡುತ್ತೆ ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ದರೆ ಇದರಲ್ಲಿ ಸಾಲ್ವ್ ಆಗುತ್ತೆ ಅಂತೇಳಿ ಅದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದನ್ನ 15 ಮಿನಿಟ್ಸ್ ಅಷ್ಟೇ ಇದನ್ನ ಇಟ್ಕೊಳ್ಬೇಕು ನಮ್ಮ ಫೇಸಲ್ಲಿ. ಅದಾದಮೇಲೆ ನೀವು ವಾಶ್ ಮಾಡುವಂಥದ್ದು. ಸೊ ಇವಾಗ ನಾನು ಇದನ್ನ ಓಪನ್ ಮಾಡ್ತೀನಿ ನೋಡಿ. ಓಪನ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ, ಏಕೆಂದರೆ ಅದು ಗಟ್ಟಿ ಇದೆ ಅದರದ್ದು ಪ್ಯಾಕೆಟ್. ಸೊ ಇದನ್ನ ಓಪನ್ ಮಾಡಿ ಆದಮೇಲೆ ಇದರೊಳಗಡೆ ಈ ಥರ ಶೀಟ್ ಕೊಟ್ಟಿರ್ತಾರೆ. ಸೊ ಈ ಶೀಟ್ನ ತೆಗೆದು ನಾವು ಫೇಸಿಗೆ ಹಾಕುವಂಥದ್ದು. ಈ ಥರ ಶೀಟನ್ನು ಫೇಸಿಗೆ ಹಾಕಿ ಒಂದು 50 ಮಿನಿಟ್ಸ್ ಆದಮೇಲೆ ಇದನ್ನ ತೆಗೆದು ವಾಶ್ ಮಾಡುವಂಥ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಈ ಸೀಟು ಒಳಗಡೆ ಸ್ವಲ್ಪ ಅದರೊಳಗಡೆ ಅವರು ಆಯಿಲು ಮತ್ತು ಅದೇನೋ ನೀರು ಥರ ಏನೋ ಕೊಟ್ಟಿರ್ತಾರೆ ಆ ಶೀಟ್ ಒಳಗಡೆ. ಸೊ ಅದನ್ನೂ ನಾವು ತೆಗೆದು ಎಲ್ಲೆಲ್ಲಿ ಟ್ಯಾನ್ ಇದೆ ಅಂದರೆ ನಮಗೆ ಬಾಡಿಗೆ ಟ್ಯಾನ್ ಇದೆಯಾ ಮತ್ತು ನಮ್ಮ ಏನು ಕತ್ತಲ್ಲಿ ಅಲ್ಲಿ ಟ್ಯಾನ್ ಇದ್ದರೆ ಅಲ್ಲಿಗೇನು, ಮತ್ತು ಕೈಯಲ್ಲೆಲ್ಲ ಇವನ್ ಟ್ಯಾನ್ಗಳು ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆಲ್ಲ ನಾವು ಇದನ್ನ ಅದೇನು ಕೊಟ್ಟಿರ್ತಾರೆ ಅದನ್ನ ಹಾಕ್ಕೊಂಡು ಈ ಥರ ಸ್ನಾನ ಮಾಡೋದ್ರಿಂದ ಟ್ಯಾನ್ ಎಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದು ಪಿಗ್ಮೆಂಟೇಷನ್ ಮತ್ತು ಪಿಂಪಲ್ಸ್ ಕಲೆ ಮತ್ತು ಏನಾದರೂ ಪ್ರಾಬ್ಲಮ್ಸ್ ನಮ್ಮ ಸ್ಕಿನ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಹೋಗುತ್ತೆ. ಸುಮ್ಮನೆ ಇದನ್ನ ಈ ಶೀಟನ್ನು ಹಾಕ್ಕೊಂಡು ಈ ಥರ ಮಸಾಜ್ ಥರ ಕೊಡಿ ಅಷ್ಟೇ ಸಾಕು, ಜಾಸ್ತಿ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಮಾಡಿ ಮತ್ತು ಇದನ್ನ ರಿಮೂವ್ ಮಾಡುವಂಥದ್ದು. ಇದು ಮಾಡಿ ಆದಮೇಲೆ ಮತ್ತೆ ವಾಶ್ ಮಾಡುವಂಥದ್ದು. ಈ ಥರ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.